ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಗಣೇಶೋತ್ಸವವನ್ನು ಆಚರಣೆ ಮಾಡಿದೆ. ಈ ಬಾರಿಯೂ ಕೂಡ ಸೆಪ್ಟೆಂಬರ್ 7ನೇ ತಾರೀಕು ಗಣಪತಿಯ ಉತ್ಸವ ಪ್ರಾರಂಭ ಆಗ್ತದೆ. ನಾನು ರಾಜ್ಯದ ಜನತೆಗೆ ಮನವಿ ಮಾಡಿಕೊಳ್ತೇನೆ, ಶಾಂತಿಯಿಂದ ಗಣೇಶನ ಆಚರಣೆಯನ್ನು ನಾವೆಲ್ಲರೂ ಮಾಡೋಣ. ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ತಮಗೆ ಸೃಷ್ಟಿ ಮಾಡ್ತೇವೆ ಮತ್ತು ಎಲ್ಲರ ಸಹಕಾರ ಈ ದೃಷ್ಟಿಯಲ್ಲಿ ಇರಲಿ. ಗಣೇಶನ ಹೆಸರು ಹೇಳಿಕೊಂಡು ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಒಂದು ವೇಳೆ ಯಾರಾದರೂ ಅಂಥ ಪ್ರಯತ್ನಗಳನ್ನು ಮಾಡಿದರೆ ಕಾನೂನು ಕ್ರಮ ಆಗುತ್ತೆ ಅನ್ನೋದನ್ನು ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ. ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆಗಳು ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಬೇಕು. ಎಲ್ಲ ಸಮುದಾಯಗಳು ಶಾಂತಿಯಿಂದ ಬದುಕಬೇಕು ಅಂತೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿ, ಅದರಂತೆ ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಕೋಮು ಗಲಭೆಗಳಾಗಲಿ, ಅಹಿತಕರವಾದಂಥ ಗಲಾಟೆಗಳಾಗಲಿ, ಅಂತಹ ಘಟನೆಗಳನ್ನು ಯಾವುದನ್ನು ಕೂಡ ನಡೆಯೋದಕ್ಕೆ ಸರ್ಕಾರ, ವಿಶೇಷವಾಗಿ ಗೃಹ ಇಲಾಖೆ ನಾವು ಬಿಟ್ಟಿಲ್ಲ. ಜನ ಸಹಕರಿಸಿದ್ದಾರೆ, ಅವರಿಗೆ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಕರ್ನಾಟಕದ ಜನತೆ ಯಾವತ್ತೂ ಕೂಡ ಶಾಂತಿ ಪ್ರಿಯರು. ಹಾಗಾಗಿ ಅಂತಹ ಯಾವುದೇ ಘಟನೆಗಳು ನಡೆಯೋದಕ್ಕೆ ಬಿಡೋದಿಲ್ಲ ಅವರು ಹೇಳಿ ನನಗೆ ಅನಿಸುತ್ತೆ. ಎರಡನೇದು, ನಾವು ಜನಸಮುದಾಯಕ್ಕೆ ಬೇಕಾದಂಥ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿದರು. ಬಡತನ ನಿರ್ಮೂಲನೆಯಾಗುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೇವೆ ಅಂತ ಹೇಳಿದರು. 5 ಗ್ಯಾರಂಟಿಗಳನ್ನು ಚುನಾವಣೆಗೆ ಮೊದಲೇ ಪ್ರಕಟಣೆ ಮಾಡಿದರು. ಆ ಗ್ಯಾರಂಟಿಗಳ ಮೂಲ ಉದ್ದೇಶ ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ದಿನನಿತ್ಯದ ಕೂಲಿ ಅಥವಾ ದುಡಿಮೆಗೆ ಅವಲಂಬಿಸಿದ್ದಾರೆ, ಅವರಿಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡೋದರ ಮೂಲಕ ಅವರ ಬಡತನವನ್ನು